ವೀಕ್ಷಕರಿಗೆ ಇವತ್ತು ಏನ್ ಮಾಡಿ ತೋರಿಸ್ಬೇಕಂತದ್ರಿ? ಅಲ್ಲಿ ಸ್ಪೆಷಲ್ ಅಂದ್ರೆ ತುಪ್ಪದ ಅವಲಕ್ಕಿ ಮತ್ತೆ ಮಿರ್ಚಿ ಬಜಿ ಇದು ತಗೋರಿ ಮ್ಯಾಮ್. ನಮ್ಮ ಧಾರವಾಡ ಸ್ಪೆಷಲ್ ತುಪ್ಪದ ಅವಲಕ್ಕಿ ಮತ್ತೆ ಮಿರ್ಚಿ ಬಜಿ ಹೆಂಗಾಗೈತಿ ನೋಡಿ ಹೇಳ್ರಿ. ನಾನು ಇದಕ್ಕೂ ಮೊದಲು ತುಪ್ಪದ ಅವಲಕ್ಕಿ ನಾನು ಟೇಸ್ಟ್ ಮಾಡಿರಕ್ಕೆಲ್ಲ ತುಪ್ಪದ ಅವಲಕ್ಕಿ ಅಂದ್ರೆ ಹೆಂಗ್ ಮಾಡ್ತಾರ ಅಂತ ಹೇಳಿ ಇಮ್ಯಾಜಿನ್ ಇತ್ತ. ನಾ ಸ್ವೀಟ್ ಆಗ್ತೈತೆ ಅಂತ ಮಾಡಿದ್ನಿ, ಬಟ್ ಇದು ಸ್ವೀಟ್ ಅಲ್ಲ, ಸಾಲ್ಟಿ ಅಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೈ ತುತ್ತು. ಇವತ್ತಿನ ಅತಿಥಿಯಾಗಿ ಒಬ್ಬ ವಿಶೇಷ ವ್ಯಕ್ತಿ ಬರತ್ತಾರ. ಯಾರಪ್ಪ? ಎನಿ ಗೆಸಸ್? ಅವ್ರೊಬ್ರು ಸಿವಿಲ್ ಇಂಜಿನಿಯರ್, ಧಾರವಾಡದಿಂದ ಬರಾಕತ್ತಾರ. ಬರಂಗಿತ್ತಂದ್ರ ಅವ್ರನ್ನ ವೆಲ್ಕಮ್ ಮಾಡೋಣಂತ. ಪ್ಲೀಸ್ ವೆಲ್ಕಮ್ ಶ್ರೀಮತಿ ರಚನಾ ತಿಗಡಿ ಮೇಡಮ್. ವೆಲ್ಕಮ್. ನಮಸ್ತೆ ಸರ್. ನಮಸ್ಕಾರ ರೀ ಮೇಡಮ್, ಹೆಂಗದರಿ? ಆರಾಮದೇನ್ರಿ? ಮತ್ರಿ ಮೇಡಮ್, ಇವತ್ತ ನೀವು ಧಾರವಾಡದಿಂದ ಇಲ್ಲಿ ಮಠ ಬಂದಿರಿ, ನಮಗಂತೂ ಭಾಳ ಖುಷಿ ಆಗತೈತ್ರಿ. ಹೌದ್ರಿ. ಸೊ ನಮ್ಮ ವೀಕ್ಷಕರಿಗೆ ಇವತ್ತ ಏನ್ ಮಾಡಿ ತೋರಿಸ್ಬೇಕಂತದ್ರಿ? ಇವತ್ರಿ ಆಕ್ಚುಲಿ ಧಾರವಾಡದ ಸ್ಪೆಷಲ್ ಅಂದ್ರೆ ಅಲ್ಲಿ ಒಂದು ಎಲ್ಲಿಯ ಕ್ಯಾಂಟೀನ್ ಅಂತದ, ಬಹಳ ಫೇಮಸ್ ಕ್ಯಾಂಟೀನ್ ಅದು. ಅಲ್ಲಿ ಜನರಲಿ ಬ್ರೇಕ್ಫಾಸ್ಟ್ ಸಿಗ್ತಾವ. ಅಲ್ಲಿ ಸ್ಪೆಷಲ್ ಅಂದ್ರೆ ತುಪ್ಪದ ಅವಲಕ್ಕಿ ಮತ್ತೆ ಮಿರ್ಚಿ ಬಜಿ, ಎಲ್ಲಿಯ ಕ್ಯಾಂಟೀನ್ ಸ್ಪೆಷಲ್. ಸೊ ಅದನ್ನ ನಾನು ತುಪ್ಪದ ಅವಲಕ್ಕಿ ಮತ್ತು ಮಿರ್ಚಿ ಬಜಿ ಮಾಡ್ಬೇಕಂತ ಅನ್ಕೊಂಡೇನ್ರಿ. ಸೊ ಆ ಸ್ಟೈಲ್ ಒಳಗ ಮಾಡ್ಬೇಕಂತ. ಆ ಸ್ಟೈಲ್ ಒಳಗ ಮಾಡ್ತೇನ್ರಿ. ಮತ್ತೆ ಧಾರವಾಡ ಫೇಮಸ್ ಡಿಶ್. ಧಾರವಾಡ ಫೇಮಸ್ ಡಿಶ್ ರೀ. ಸೊ ಬರ್ರಿ, ಹೆಂಗಿತ್ತಂದ್ರೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ನೋಡೋಣಂತ. ಪೇಪರ್ ಅವಲಕ್ಕಿ, ತುರಿದ ಹಸಿ ಕೊಬ್ಬರಿ, ಉಳ್ಳಾಗಡ್ಡಿ, ಕಡಲೆ ಹಿಟ್ಟು, ಪ್ಲೇನ್ ಶೇವು, ಕರಿಬೇವು, ಕೊತ್ತಂಬರಿ, ಇದು ನಾವು ನಾರ್ಮಲ್ ಅಡ್ಗೆಗೆ ಹಾಕುವಂತ ಮೆಣಸಿನಕಾಯಿ, ಅಕ್ಕಿ ಹಿಟ್ಟು, ಲಿಂಬೆ ಹಣ್ಣು, ಜೀರಿಗೆ, ಸಾಸಿವೆ, ಅಜ್ವೈನ, ಇಂಗು, ಸೋಡಾ, ಮಿರ್ಚಿ ಬಜಿ ಮಾಡುವಂತ ಮೆಣಸಿನಕಾಯಿ, ತುಪ್ಪ, ಸಕ್ಕರೆ, ಮಿರ್ಚಿ ಫ್ರೈ ಮಾಡ್ಕೊಳ್ಳಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದನ್ನ ಮಾಡಾಕ ಫಸ್ಟಿಗೆ ಏನ್ ಕೊಡ್ಲಿರಿ ಮೇಡಮ್ ನಿಮ್ಗ? ಫಸ್ಟಿಗೆ ಒಂದು ಕಡಾಯಿ ಕೊಡ್ರಿ ಸರ್, ಅವಲಕ್ಕಿ ಮಾಡ್ಲಿಕ್ಕೆ. ಅವಲಕ್ಕಿ ಮಾಡೋಣ್ರಿ ಫಸ್ಟ್? ಓಕೆ. ನಿಮ್ಗೆ ಗ್ಯಾಸ್ ಸ್ಟವ್ ಹಚ್ಚಿ ಕಡಾಯಿ ಕೊಡ್ತೇನೆ ಅಂತ ತೋರಿ ಮೇಡಮ್. ಗ್ಯಾಸ್ ಉರಿ ಸಣ್ಣ ಐತಿ, ಈಚೆ ಕಡೆ ಬಂದ್ಬಿಡ್ರಿ. ಮೊದಲು ಬೇಕಾಗಿರೋದು ತುಪ್ಪ. ತುಪ್ಪ ಒಂದು ಹಾಫ್ ಬೌಲ್ ಅಷ್ಟು ತುಪ್ಪ ಹಾಕೋಣ. ತುಪ್ಪದ ಅವಲಕ್ಕಿ ಅಂತಂದ್ರೆ ತುಪ್ಪನ ಜಾಸ್ತಿ ಬೇಕಾಕೈತೆ ಅಂದ್ರೆ ಇದಕ್ಕೆ. ಹೌದ್ರಿ ಸರ್. ಇವಾಗ ಮೊದಲು ಸರ್ ನನಗೆ ಸಾಸಿವೆ ಕೊಡ್ರಿ. ಓಕೆ. ಒಂದು ಚಿಟಿಕೆ ಅಷ್ಟು ಸಾಸಿವೆ. ಸಾಸಿವೆ. ಜೀರಿಗೆ. ಜೀರಿಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಜೀರಿಗೆ. ಮೇಡಮ್ ನಿಮ್ಮ ಹಾಬೀಸ್ ಏನ್ರಿ? ಹಾಬೀಸ್ ಅಂದರೆ ಸರ್ ಜನರಲಿ ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡ್ ಅಂದಮೇಲೆ ಡ್ರಾಯಿಂಗ್ ಅದು ಮಾಡ್ತೇನೆ ರೀ. ಆಮೇಲೆ ಪೇಂಟಿಂಗ್ ಇಷ್ಟ, ಕ್ಯಾನ್ವಾಸ್ ಪೇಂಟಿಂಗ್ ಮಾಡ್ತೇನೆ. ಮುಂಚೆಯಿಂದ ಏನು ಬರ್ತಿರ್ಲಿಲ್ಲ, ಬಟ್ ಇವಾಗ ಪ್ರಾಕ್ಟೀಸ್ ಮಾಡಿ ಕಲಿತಾ ಇದ್ದೀನಿ ರೀ. ಆಮೇಲೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಕಲಿತಾ ಇದ್ದೀನಿ ರೀ, ಕೆಲವೊಂದು ಗಿಟಾರ್ ಅದು. ಸೊ ಕಲಿಯಾಗತ್ತೀನಿ. ಸೊ ಆಮೇಲೆ ಹಾಗೆ ಬಾತ್ರೂಮ್ ಸಿಂಗರ್ ಅಂತಾರಲ್ಲ ಹಂಗೆ ಸಿಂಗಿಂಗ್. ಹಿಂಗೇನು ಪರ್ಟಿಕ್ಯುಲರ್ಲಿ ಎಲ್ಲರ ಹೋಗಿ ಹಂಗೇನಿಲ್ಲ, ಮನೆಯೊಳಗೆ ಮಗನ ಸಂಬಂಧ ಅಂತ ಹಾಡ್ತೀನಿ. ಹೌದ್ರಿ, ಅಷ್ಟೇ. ಮಗ ಎಷ್ಟು ವರ್ಷ ಅದನ್ರಿ? ಮಗ 3.5 ವರ್ಷದ. 3.5 ವರ್ಷ ಸಣ್ಣವದನ್ರಿ. ಸ್ವಲ್ಪ ಇವಾಗ ಸಾಸಿವೆ ಜೀರಿಗೆವು ಚಟಪಟ ಅನ್ನಕತ್ತಾವ, ಅಂದ್ರೆ ಫ್ರೈ ಆಗತೈತಿ. ಈಗ ನಾನು ನೆಕ್ಸ್ಟ್ ಆನಿಯನ್ ಹಾಕೊಂತೀನಿ. ಇದು ಮೀಡಿಯಂ ಸೈಜದ್ 2 ಆನಿಯನ್ ತೊಗೊಂಡೀನಿ. ಇದು ಫುಲ್ ಫ್ರೈ ಮಾಡೋಂಗಿಲ್ಲ, ಹಾಫ್ ಫ್ರೈ ಮಾಡ್ಬೇಕ್ರಿ. ಓಕೆ. ಸೊ ಇದ್ರೊಳಗೆ ಯಾವುದನ್ನು ಜಾಸ್ತಿ ಫ್ರೈ ಮಾಡೋಂಗಿಲ್ಲ ರೀ. ತುಪ್ಪದ ಅವಲಕ್ಕಿದು ಅದೇ ಸ್ಪೆಷಲ್. ಓಕೆ. ಸೊ ಮೀಡಿಯಮ್ ಆಗಿ ಸಣ್ಣಗೆ ಕಟ್ ಮಾಡ್ಕೊಂಡಿರಿ. ಸಣ್ಣಗೆ ಕಟ್ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋಗೋ ಮಟ್ಟ ಇದು ಮಾಡ್ಕೊಂಡ್ಬಿಟ್ರೆ ಸಾಕ್ರಿ. ಮೇಡಮ್ ಈ ರೆಸಿಪಿನ ನೀವು ಯಾರಿಂದ ಕಲ್ತೀರಿ? ನಾನು ಆ್ಯಕ್ಚುಲಿ ಸರ್ ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಭಾಳ ಫುಡ್ಡಿ ಅದೇನ್ರಿ. ಸೊ ಅಲ್ಲಿ ಎಲ್ಲಿಯೇ ಕ್ಯಾಂಟೀನ್ನಾಗ ಯಾವಾಗಲೂ ತಿಂದಾಗೆಲ್ಲ ನನಗೆ ಅನ್ಸೋದು, ಸೊ ಇದು ಮಾಡಬೇಕಲ್ಲ ಅಂತ. ಜನರಲಿ ಇದನ್ನ ನಮ್ಮಮ್ಮ ಅಂದ್ರೆ ನನ್ನ ತಾಯಿ ವರಮಹಾಲಕ್ಷ್ಮಿ ಹಬ್ಬ ಬರ್ತೈತೆ ನೋಡ್ರಿ, ಆ ಟೈಮ್ನಾಗ ತುಪ್ಪದ ಅವಲಕ್ಕಿ ಮತ್ತೆ ಬಾದಾಮ್ ಹಾಲು ಮಾಡಿರ್ತಾರ್ರಿ ಮನೆಗೆ ಉಡಿ ತುಂಬಾಕ ಮುತ್ತೈದೆಯರು ಮಾಡಿರ್ತಾರ್ರಿ. ಸೊ ಅವರಿಂದನೂ ಇನ್ಸ್ಪೈರ್ ಆಗಿ ಕ್ಯಾಂಟೀನ್ ಅವ್ರ ಕಡೆಯಿಂದನೂ ನೋಡ್ಕೊಂಡು ಕಲ್ತೇನ್ರಿ. ಈಗ ಇದು ಉಳ್ಳಾಗಡ್ಡಿ ಹಾಫ್ ಫ್ರೈಡ್ ಆಗ್ಬೇಕು, ಹಾಫ್ ಫ್ರೈ ಆಗ್ಬೇಕು. ಸೊ ಈಗ ನೆಕ್ಸ್ಟ್ ಕರ್ಬೇವು ಒಂದು ಸ್ವಲ್ಪ ಚಾಪ್ ಮಾಡಿ ಹಾಕು, ಕೈಲೇ ಮುರಿದು ಹಾಕು. ಒಂದು 5 ರಿಂದ 6 ಎಲೆ ಕರಿಬೇವು. ಈಗ ಸ್ವಲ್ಪ ಚಿಲ್ಲಿ ಮೆಣಸಿನ್ಕಾಯಿ ನಾನು 7 ರಿಂದ 8 ತೊಗೊಂಡೇನ್ರಿ, ಸಣ್ಣಂಗೆ ಅದನ್ನ ಚಾಪ್ ಮಾಡೀನಿ. ಈಗ ನೆಕ್ಸ್ಟ್ ಹಿಂಗ್ ಹಾಕ್ತೀವಿ. ಒಂದು ಚುಟ್ಕಿ ಅಷ್ಟು ಹಿಂಗು. ಇವಾಗ ಸ್ವಲ್ಪ ಇದು ತಣ್ಣಗೆ ಹಾಕ್ಬಿಡ್ಬೇಕು. ಓಕೆ. ಸೊ ಗ್ಯಾಸ್ ಆಫ್ ಮಾಡೋದು. ಈಗ ಸ್ವಲ್ಪ ಕೂಲ್ ಆಗ್ಬೇಕು. ಓಕೆ ಮೇಡಮ್, ಈಗ ಇದು ಒಗ್ಗರಣೆ ಅಂತೂ ತಣ್ಣಗೆ ಹಾಕ್ಬಿಟ್ರಿ, ಅಲ್ಲಿ ಮಟ್ಟ ನೆಕ್ಸ್ಟ್ ಏನ್ ಮಾಡ್ತೀರಿ? ನೆಕ್ಸ್ಟ್ ಇವಾಗ ಇದು ಪೇಪರ್ ಅವಲಕ್ಕಿ ತಗೊಂಡೇನ್ರಿ. ಇದು 125 ಗ್ರಾಮ್ಸ್ ತಗೊಂಡೇನಿ ಪೇಪರ್ ಅವಲಕ್ಕಿ. ಇದನ್ನ ಈ ಬೌಲಿಗೆ ಹಾಕೊಂಡು ಸ್ವಲ್ಪ ನೀರ್ ಅದಕ್ಕೆ ಹಿಂಗ ಚಿಮ್ಕಿಸ್ಕೊಂಡು ಆಮೇಲೆ ಕೊಬ್ಬರಿ ಅದು ಹಿಂಗೆ ಹಾಕೋತಾ ಹೋಗೋಣ. ಸರಿ. ಮೊದ್ಲು ಇವಾಗ 125 ಗ್ರಾಮ್ಸ್ ಪೇಪರ್ ಅವಲಕ್ಕಿ. ಈಗ ನೀರು ಇದಕ್ಕೆ ಚಿಮ್ಕಿಸ್ಕೋತೀರಿ.
ಸ್ವಲ್ಪ ಹಸಿ ಆಗ್ಲ ಅಂತ ಅಷ್ಟೇ. ಸ್ವಲ್ಪ ರೀ. ಹಾ ಹಾ. ಮತ್ತು ಕೊಬ್ಬರಿ ಅದು ಹಾಕಿದ್ಮೇಲೆ ಆಗ್ತೈತ್ರಿ. ಹೌದೌದು, ಕೊಬ್ಬರಿ ಒಳಗೂ ತೇವಾಂಶ ಇರ್ತೈತೆ. ಹ್ಞೂ ರೀ. ಈಗ ನೆಕ್ಸ್ಟ್ ರೀ ಸರ್ ತುರ್ದಿದ್ದು ಕೊಬ್ಬರಿ ತೊಗೊಂಡ್ರಿ. ಓಕೆ. ಇದು ನಾನು ದೊಡ್ಡದು ತೆಂಗಿನಕಾಯಿ ಇದ್ರೆ ಅದು ಹಾಫ್ ಅದ್ರೊಳಗೆ ದೊಡ್ಡದು ಇರ್ತೈತಲ್ಲ ಅದನ್ನ ತಗೋಬೇಕು. Okay. ಸಣ್ಣ ತೆಂಗಿನಕಾಯಿ ಇದ್ರೆ ಫುಲ್ ಕಾಯಿ ಹಾಕ್ಬೇಕು. ಮತ್ತೆ ಇದನ್ನ ಮಿಕ್ಸ್ ಮಾಡ್ಬೇಕ್ರಿ. ಹಾಂ ರೀ. ಸೊ ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಸ್ ಮಿಕ್ಸ್ ಮಾಡ್ಬೇಕ್ರಿ. ಅವಲಕ್ಕಿ ಆದಷ್ಟು ಕಟ್ ಆಗ್ಲಾರ್ದಂಗ ಸೌಕಾಸ ಮಿಕ್ಸ್ ಮಾಡ್ಬೇಕ್ರಿ ಅದನ್ನ. ಆಮೇಲೆ ನೆಕ್ಸ್ಟ್ ಅದು ಒಗ್ಗರಣೆ ಹಾಕೊಂಡ್ರಿ. ಹೌದ್ರಿ. ಓಕೆ, ಇದು ಆಲ್ರೆಡಿ ತಣ್ಣಗಾಗೈತ್ರಿ, ತಣ್ಣಗಾಗೈತ್ರಿ. ಪೂರಾ ತಣ್ಣಗಾಗೈತ್ರಿ. ಓಕೆ, ಇದು ಒಗ್ಗರಣೆ ಹಾಕೊಂಡ್ರಿ ಮೇಡಮ್. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಇದನ್ನು ಮಿಕ್ಸ್ ಮಾಡೋದ್ರಿ. ಸೊ ಆಲ್ಮೋಸ್ಟ್ ಇದು ರೆಡಿ ಆತ ಅನ್ಕೊಂತೇನ್ರಿ. ರೆಡಿ ಆತ್ರಿ ಆಲ್ಮೋಸ್ಟ್. ನೋಡಿದ್ರೆ ಬಾಯಾಗ ನೀರು ಬರಾಕತ್ತೈತಿ. ಈಗ ಫಸ್ಟು ಸ್ವಲ್ಪ ಸಕ್ರೆ ಹಾಕ್ಬೇಕ್ರಿ. 5 ಟೇಬಲ್ ಸ್ಪೂನ್ ಅಷ್ಟು ಸಕ್ರೆ. ಓಕೆ, ಸ್ವಲ್ಪ ಸ್ವೀಟಿಶ್ ಡಿಶ್ ಏನ್ರಿ? ಸ್ವೀಟಿಶ್, ಒಂದು ಸ್ವಲ್ಪ ಸ್ವೀಟಿಶು, ಹುಳಿ, ಖಾರ ಗರಿ ಕಾಂಬಿನೇಷನ್. ನೆಕ್ಸ್ಟ್ ಉಪ್ಪು. ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಇದು ಬಿಸಿ ಬಿಸಿ ತಿನ್ನುವಂಗಿಲ್ಲ? ತಿನ್ನೋಂಗಿಲ್ರಿ, ಆರಿದ್ದನೆ. ಇದು ಅಗ್ದಿ ಹಸಿ ಅವಲಕ್ಕಿನ ರೀ. ಇವಾಗ ನಾನು 1 ಲಿಂಬೆಹಣ್ಣು ತೊಗೊಂಡೇನಿ. ಸೊ 1 ಲಿಂಬೆಹಣ್ಣು ಇದಕ್ಕೆ ಸ್ಕ್ವೀಸ್ ಮಾಡಿ ಹಾಕೊಂಡ್ರಿ. ಇನ್ನು ನಿಮ್ಗೆ ಹುಳಿ ಜಾಸ್ತಿ ಬೇಕಂದ್ರೆ 1.5 ಹಾಕ್ಬೋದು ಬೇಕಂದ್ರೆ. ಇವಾಗ ನೆಕ್ಸ್ಟ್ ರೀ ಸರ್ ಕೊತ್ತಂಬರಿ ಇದನ್ನು ಸಣ್ಣಂಗೆ ಕಟ್ ಮಾಡ್ಕೊಂಡು ಇಟ್ಕೋಬೇಕ್ರಿ. ಅದನ್ನೇ ಹಾಕೋದ್ರಿ. ಈಗ ಇದು ತುಪ್ಪದ ಅವಲಕ್ಕಿ ರೆಡಿ ಆಗೈತಿ. ಓಕೆ. ನೆಕ್ಸ್ಟ್ ರೀ ಸರ್ ನಾವು ಬಜ್ಜಿ ಮಾಡೋಣ್ರಿ. ಓಕೆ ರೀ ಮೇಡಮ್. ಮಿರ್ಚಿ ಬಜ್ಜಿ ಮೇಡಮ್, ಈಗ ತುಪ್ಪದ ಅವಲಕ್ಕಿ ರೆಡಿ ಆತ್ರಿ. ಈಗ ಬಜ್ಜಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋಣ್ರಿ. ಹಾಂ ರೀ ಸರ್. ಎಸ್ ಮ್ಯಾಮ್. ಈಗ 700 ಗ್ರಾಮ್ ಕಡ್ಲಿ ಹಿಟ್ರಿ. ಓಕೆ. ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು. ಹ್ಞೂ ರೀ. ಅಜ್ವೈನ್ ರೀ. ಒಂದು ಅರ್ಧ ಟೀ ಸ್ಪೂನ್ ಅಥವಾ 1 ಟೀ ಸ್ಪೂನ್ ಅಷ್ಟು. 1 ಟೀ ಸ್ಪೂನ್ ಅಷ್ಟು ಅಜ್ವೈನ್. ಸ್ವಲ್ಪ ಕೈ ಹಾಕ್ತಿಕ್ಕಿ ಹಾಕೋದ್ರಿ. ಆಮೇಲೆ ನೆಕ್ಸ್ಟ್ ಉಪ್ಪು ಹಾಕೊಂಡ್ರಿ. ಒಂದು ಹಾಫ್ರಿಂದ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು. ಫಸ್ಟ್ ಇದು ಮಿಕ್ಸ್ ಮಾಡ್ಕೊಂಡ್ರಿ. ಹಾಂ ರೀ ಮೇಡಮ್. ನೀರು ಹಾಕ್ಲೇನ್ರಿ? ಇಲ್ರಿ, ಮೊದಲು ಡ್ರೈ ಮಿಕ್ಸ್ ಮಾಡ್ಬೇಕು. ಸ್ವಲ್ಪ ಇದಕ್ಕೆ ನೀರು ಕೊಡ್ರಿ. ನೀರು ಹಾಕೊಂಡ್ರಿ ಮೇಡಮ್. ಓಕೆ. ಕನ್ಸಿಸ್ಟೆನ್ಸಿ ವೈಸ್ ಹಾಕೋತ ಹೋಗುದ್ರಿ. ಆದಷ್ಟು ಮಿರ್ಚಿ ಬಜ್ಜಿ ಗಟ್ಟಿ ಇರ್ಬೇಕೇನ್ರಿ? ಕನ್ಸಿಸ್ಟೆನ್ಸಿ ಹಿಂಗೆ ಬರ್ಬೇಕ್ರಿ. ಓಕೆ. ಗಟ್ಟಿ ಮಿರ್ಚಿ ಬಜ್ಜಿಗೆ ಸ್ವಲ್ಪ ಗಟ್ಟಿ ರೀ ಕಲಿಸೋದು. ಸರಿ. 1 ಚಿಟ್ಕಿ ಸೋಡಾ ಹಾಕಿದ್ಮೇಲೆ ರೀ ಈಗ ಲೈಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಸ್ಪೂನ್ಲೇನ. ಸರಿ. ಸೋಡಾ ಹಾಕೋಣ ಆದಷ್ಟು ಭಾಳ ಸ್ಟರ್ ಮಾಡೋಂಗಿಲ್ರಿ. ಸ್ವಲ್ಪ ಇದು ಮಿಕ್ಸ್ ಮಾಡ್ಕೊಂಡಿದ್ದು ರೆಡಿ ಆಗೈತ್ರಿ ಸರ್ ಬಜ್ಜಿದು ಹಿಟ್ಟು. ಓಕೆ. ಈಗ ನಾವು ಬಜ್ಜಿ ಫ್ರೈ ಮಾಡ್ಕೊಳಕ ಎಣ್ಣೆ ಕಾಸ್ಕೊಂಡ್ರಿ. ಸರಿ. ಒಂದು ಕಡಾಯಿ ಇಟ್ಟು ಅದ್ರೊಳಗೆ ಎಣ್ಣೆ ಹಾಕೊಂಡ್ರಿ. ಮೇಡಮ್ ರೀ, ಈಗ ಎಣ್ಣೆ ಕಾದೈತ್ರಿ, ನೀವು ಬಜ್ಜಿ ಹಾಕಕ್ಕೆ ಈ ಸೈಡ್ ಬಂದ್ಬಿಡ್ರಿ. ಹ್ಞೂ ರೀ ಸರ್. ಈಗ ರೀ ಸರ್ ಇದು ಹಿಂಗೆ ಡಿಪ್ ಮಾಡೋದ್ರಿ. ಓಕೆ. ಮಿರ್ಚಿ ಡಿಪ್ ಮಾಡಿ ಹಿಂಗೆ ತೊಗೊಂಡು ಹಿಂಗಿದ್ರಾಗ ಡೈರೆಕ್ಟ್ ಬಿಡೋದ್ರಿ. ಓಕೆ. ಮಳೆಗಾಲ ಸ್ಟಾರ್ಟ್ ಆಗೈತೆ ಆಲ್ರೆಡಿ. ಮಳೆಗಾಲ ಚಳಿಗಾಲದಾಗ ರೀ ಸಣ್ಣ ಮಕ್ಕಳು ಅಥವಾ ಏನಾರ ಹಬ್ಬ ಇದ್ದಾಗ ರೀ ಭಾಳ ಚಲೋ ಅನಿಸ್ತೈತ್ರಿ. ಈಗ ರೀ ಇದು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬಂದೈತ್ರಿ ಸರ್. ತೆಗೆದು ಬಿಡೋಣ್ರಿ. ಸರಿ. ಈಗ ಇದು ಆದ್ರೆ ಸರ್ವ್ ಮಾಡಿ ಕೊಟ್ಬಿಡ್ತೀರಿ? ಹ್ಞೂ ರೀ. ಸೊ ಅಲ್ಲಿ ಮಟ್ಟ ಬಜ್ಜಿ ಮತ್ತು ಏನಿದು ತುಪ್ಪದ ಅವಲಕ್ಕಿ ತಿನ್ನಕ್ಕೆ ನಾ ರೆಡಿ ಆಗಿ ಬರ್ತೇನೆ. ನೀವು ಹೋಗಿ ಬಡ ರಿಕ್ಯಾಪ್ ನೋಡ್ಕೊಂಬರ್ರಿ. ವಿಶೇಷ ಸೂಚನೆ, ವಿಡಿಯೋನ ಸ್ಕಿಪ್ ಮಾಡಿ ಬರೇ ರಿಕ್ಯಾಪ್ ನೋಡಿದ್ರ ನೀವು ಮಾಡೋ ಅಡ್ಗಿ ನೀವ್ ಅನ್ಕೊಂಡಂಗ ಆಗದೆ ಇರಬಹುದು. ಅದಕ್ಕ ರಿಕ್ಯಾಪ್ ನೋಡೋ ಮೊದಲು ಪೂರ್ತಿ ವಿಡಿಯೋ ನೋಡಿರಿ ಅಂತ ಭಾವಿಸ್ತೀನಿ. ಧಾರವಾಡ ಸ್ಪೆಷಲ್ ತುಪ್ಪದ ಅವಲಕ್ಕಿ ಮತ್ತ ಅದರ ಜೊತೆ ಕಾಂಬಿನೇಷನ್ ಆದಂತಹ ಮಿರ್ಚಿ ಬಜ್ಜಿ ನೀವು ಮನಿ ಒಳಗ ಮಾಡ್ಬೇಕಂತಿದ್ರ ಬಡ ಪೆನ್ನ ಪೇಪರ್ ತಗೊಂಡು ರೆಡಿ ಆಗ್ರಿ. ಏನೇನ್ ಸಾಮಗ್ರಿಗಳು ಬೇಕು ಮತ್ತ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಿ. ಪೇಪರ್ ಅವಲಕ್ಕಿ 125 ಗ್ರಾಂ, ಕಡಲೆ ಹಿಟ್ಟು 125 ಗ್ರಾಂ, ಅಕ್ಕಿ ಹಿಟ್ಟು 2 ಟೇಬಲ್ ಸ್ಪೂನ್, ಹಸಿ ಕೊಬ್ಬರಿ 1 ಮೀಡಿಯಂ ಸೈಜ್ ಬೌಲ್, ಉಳ್ಳಾಗಡ್ಡಿ 2, ಹಸಿ ಮೆಣಸಿನಕಾಯಿ 5ರಿಂದ 6, ಬಜ್ಜಿ ಮಾಡುವ ಮೆಣಸಿನಕಾಯಿ 5ರಿಂದ 6, ಕರಿಬೇವು 8ರಿಂದ 10, ಕೊತ್ತಂಬರಿ 1 ಹಿಡಿಯಷ್ಟು, ಲಿಂಬೆ ಹಣ್ಣು 1, ಪ್ಲೇನ್ ಶೇವ್ ಅಲಂಕರಿಸಲು ಸಾಸಿವೆ 1 ಟೇಬಲ್ ಸ್ಪೂನ್, ಜೀರಿಗೆ 1 ಟೇಬಲ್ ಸ್ಪೂನ್, ಅಜ್ವಾನ 1 ಟೇಬಲ್ ಸ್ಪೂನ್, ಇಂಗು 1 ಚಿಟಿಕೆ, ಅಡುಗೆ ಸೋಡಾ 1 ಟೇಬಲ್ ಸ್ಪೂನ್, ತುಪ್ಪ ಒಗ್ಗರಣೆಗೆ, ಸಕ್ಕರೆ 4ರಿಂದ 5 ಟೇಬಲ್ ಸ್ಪೂನ್, ಅಡುಗೆ ಎಣ್ಣೆ ಕರಿಯಲು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಅದರೊಳಗ ತುಪ್ಪ, ಸಾಸಿವೆ, ಜೀರಿಗೆ ಮತ್ತು ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಲೈಟ್ ಪಿಂಕ್ ಕಲರ್ ಬಂದ ಕೂಡಲೇ ಅದ್ರೊಳಗ ಕರಿಬೇವು, ಹಸಿ ಮೆಣಸಿನಕಾಯಿ ಮತ್ತು ಇಂಗು ಹಾಕಿ ಮಿಕ್ಸ್ ಮಾಡ್ರಿ. ಗ್ಯಾಸ್ ಸ್ಟವ್ ನ ಆಫ್ ಮಾಡಿ ಒಗ್ಗರ್ಣಿನ ತಣ್ಣಗಾಗಕ್ ಬಿಡ್ರಿ.
ಒಂದು ಪಾತ್ರೆ ಒಳಗ ಅವಲಕ್ಕಿನ ಹಾಕಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಚಿಮ್ಕಿಸಿ ಹಸಿ ಮಾಡ್ಕೊರಿ. ಅದ್ರೊಳಗ ತುರ್ದಿರೋ ಕೊಬ್ಬರಿನ ಹಾಕಿ ಮಿಕ್ಸ್ ಮಾಡ್ರಿ. ಆಮೇಲೆ ಅದ್ರೊಳಗ ರೆಡಿ ಮಾಡಿ ಇಟ್ಕೊಂಡಿರೋ ಒಗ್ಗರಣೆನ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೊರಿ. ಲಾಸ್ಟಿಗೆ ಅದ್ರೊಳಗ ಸಕ್ರಿ, ಉಪ್ಪು ಮತ್ತ ಲಿಂಬು ರಸ ಹಿಂಡಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಚಂದಾಗ ಮಿಕ್ಸ್ ಮಾಡ್ಕೊಂಡ್ರ ತುಪ್ಪದ ಅವಲಕ್ಕಿ ರೆಡಿ ಆತ್ ನೋಡ್ರಿಪ್ಪ. ಒಂದ್ ಬೌಲ್ ಒಳಗ ಕಡ್ಲಿ ಹಿಟ್ಟು, ಅಕ್ಕಿ ಹಿಟ್ಟು, ಅಜ್ವಾನ ಮತ್ತ ಉಪ್ಪು ಹಾಕಿ ಹಿಟ್ಟು ಚಂದಾಗ ಮಿಕ್ಸ್ ಮಾಡ್ಕೊಂಡು ಅದ್ರೊಳಗ ನೀರು ಹಾಕಿ ಬಜ್ಜಿ ಹದಕ್ ಬರುವಂಗ ಗಟ್ಟೆಗ ಮಿಕ್ಸ್ ಮಾಡ್ಕೊರಿ. ಲಾಸ್ಟಿಗೆ ಒಂದು ಚಿಟಿಕಿ ಸೋಡಾ ಪುಡಿ ಹಾಕೊಂಡು ಸುಡು ಸುಡು ಎಣ್ಣಿ ಒಳಗ ಒಂದೊಂದ ಮೆಣಸಿನಕಾಯಿನ ಬ್ಯಾಟರ್ ಒಳಗೆ ಎದ್ದಿ ಲೈಟ್ ಗೋಲ್ಡನ್ ಕಲರ್ ಬರು ಮಟ ಕರ್ಕೊಂಡ್ರ ಮಿರ್ಚಿ ಬಜ್ಜಿನೂ ರೆಡಿ ಆತ್ ನೋಡ್ರಿ. ಇದು ತಗೋರಿ ಮ್ಯಾಮ್, ನಮ್ಮ ಧಾರವಾಡ ಸ್ಪೆಷಲ್ ತುಪ್ಪದ ಅವಲಕ್ಕಿ ಮತ್ತು ಮಿರ್ಚಿ ಬಜ್ಜಿ ಹೆಂಗಾಗೈತಿ ನೋಡಿ ಹೇಳ್ರಿ. ಥ್ಯಾಂಕ್ ಯು. ಧಾರವಾಡದಿಂದ ಬಂದ ನಮ್ಗೆ ಧಾರವಾಡ ಸ್ಪೆಷಲ್ ತುಪ್ಪದ ಅವಲಕ್ಕಿ ಮತ್ತು ಮಿರ್ಚಿ ಬಜ್ಜಿ ಮಾಡಿಕೊಟ್ಟಾರ ಮೇಡಮ್ ಅವರು. ಫಸ್ಟ್ ಟೇಸ್ಟ್ ಮಾಡಿ ನೋಡೋಣ್ರಿ. ನೀರು ಬರೋದು ಆಗಲಿಂದ ನೀರು ಬರೋದು, ಯಾವಾಗ ತಿಂತೀನಿ ಅಂತೇಳಿ ಮತ್ತೆ ವಾವ್, ಭಾರಿ ಅನ್ಸತೈತಿ ಕೈಯಾಗ. ನೀವು ಟೇಸ್ಟ್ ಮಾಡಿ ನೋಡ್ರಿ. ಅದ್ಭುತ, ಕರೆನ ಭಾರಿ ಟೇಸ್ಟ್. ನಾನು ಇದಕ್ಕೂ ಮೊದಲು ತುಪ್ಪದ ಅವಲಕ್ಕಿ ನಾನು ಟೇಸ್ಟ್ ಮಾಡಿರಕ್ಕೆಲ್ಲ ತುಪ್ಪದ ಅವಲಕ್ಕಿ ಅಂದ್ರೆ ಹೆಂಗ್ ಮಾಡ್ತಾರ ಅಂತ ಹೇಳಿ ಇಮ್ಯಾಜಿನ್ ಇತ್ತ. ನಾನು ಸ್ವೀಟ್ ಆಗ್ತೈತೇನೋ ಅಂತ ಮಾಡಿದ್ನಿ, ಬಟ್ ಇದು ಸ್ವೀಟ್ ಅಲ್ಲ, ಸಾಲ್ಟಿ ಅಲ್ಲ, ಎಲ್ಲ ವೆಲ್ ಬ್ಯಾಲೆನ್ಸ್ ಅದಾದ್ರು. ಖಾರ ಆಗಿರ್ಬೋದು ಮತ್ತೆ ಮೆಣಸಿನ್ಕಾಯಿ ಎಷ್ಟೊಂಡು ಹಾಕಿದ್ರು ಖಾರ ಅದು, ಯಾಕಂದ್ರೆ ಸಕ್ಕರೆನೂ ಅದಕ್ಕೆ ತಕ್ಕಂಗೆ ಹಾಕ್ಯಾರಲ್ಲ, ಕರೆಕ್ಟ್ ಜಬರ್ದಸ್ತ. ಅದ್ರ ಜೋಡಿ ಡೆಡ್ಲಿ ಕಾಂಬಿನೇಷನ್ ಆಗಿ ಮಿರ್ಚಿ ಬಜ್ಜಿ ಮಾಡ್ಯಾರ. ಒಳಗೆ ಇರ್ತದ ಅಲ್ಲ, ಅಗದೇ ಪಾಳ ಫುಲ್ ಹೋಟೆಲ್ ಸ್ಟೈಲ್ ಒಳಗ ಅಂತ ಹೇಳ್ಬೋದು. ಮಿರ್ಚಿ ಬಜ್ಜಿ ನಾ ಮನ್ಯಾಗ ರಗಡ್ ಸಲ ಟ್ರೈ ಮಾಡೀನಿ, ಬಟ್ ಈ ರೇಂಜಿಗೆ ಸಾಫ್ಟ್ ಕ್ರಿಸ್ಪಿ ಒಟ್ಟ ಬಂದಿಲ್ಲ. ಚಲೋ ಆಗೈತ್ರಿ ಮ್ಯಾಮ್, ಭಾರಿ ಭಾರಿ ಜಬರ್ದಸ್ತ್. ಥ್ಯಾಂಕ್ಸ್ ಮ್ಯಾಮ್, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದ ತುಪ್ಪದ ಅವಲಕ್ಕಿ ಮತ್ತು ಮಿರ್ಚಿ ಬಜ್ಜಿ ಮಾಡಿ ತೋರಿಸಿದ್ದಕ್ಕೆ. ನಿಮ್ಗೆ ಹೆಂಗೆ ಅನಿಸ್ರಿ ನಮ್ಮ ಕಾರ್ಯಕ್ರಮಕ್ಕೆ ಬಂದ? ಭಾಳ ಖುಷಿ ಅನ್ನಿಸ್ತ್ರಿ ಇಲ್ಲಿ ಕೈ ತುತ್ತು ಕಾರ್ಯಕ್ರಮಕ್ಕೆ ಬಂದಿದ್ದು. ಮೇನ್ ಹೇಳೋದಂದ್ರೆ ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಒಂದಿದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ನಾವೇನೋ ಒಂದು ಮನೆಯೊಳಗೆ ಅಡುಗೆ ಮಾಡ್ತಾ ಇರ್ತೀವಿ, ಅದು ನಾವು ಹೆಂಗೆ ಮಾಡ್ತೀವಿ, ಡೈಲಿ ನಾವೇ ಮಾಡ್ತೀವಿ, ನಾವೇ ತಿಂತೀವಿ, ಕರೆಕ್ಟ್. ಅದು ಇದು ಅನ್ಸಂಗಿಲ್ಲ ರೀ. ಇಲ್ಲಿ ಬಂದು ನಾವು ಒಂದು ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ಮಾಡಿ ತೋರಿಸಿದ್ಮೇಲೆ 4 ಜನ ನೋಡ್ತಾರೆ, ಆಮೇಲೆ ಅವರು ಮನೇಲಿ ಟ್ರೈ ಮಾಡಿ ತಿಂತಾರೆ. ಸೊ ಅದೇ ಒಂದು ಏನೋ ಖುಷಿ ರೀ. ಒಂದೇನೋ ಒಂದು ಚಿಕ್ಕ ಪುಟ್ಟ ಟ್ಯಾಲೆಂಟನ್ನು ನಾವಿಲ್ಲಿ ರಿಪ್ರೆಸೆಂಟ್ ಮಾಡ್ಬೋದು, ಅದೇ ಒಂದು ಖುಷಿ. ನಿಮ್ಮಿಬ್ಬರಿಗೂ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಚಾನಲ್ ಇನ್ನೂ ಬೆಳೀಲಿರಿ, ಎಲ್ಲ ಒಳ್ಳೇದಾಗಲಿ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ರೀ. ಹಸಿರೇ ಉಸಿರು ಅಂತ ಇಟ್ರಿ ಕೊಡುತ್ತೇನೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಿ ಇವತ್ತು ಮೇಡಮ್ ಅವರ ಧಾರವಾಡದಿಂದ ಬಂದ ಧಾರವಾಡ ಸ್ಪೆಷಲ್ ವಿನುಮಡ ಬ್ಯಾಗ್ ನೀರು ಬರೋದು ನಂಗೆ ತುಪ್ಪದ ಅವಲಕ್ಕಿ ಮತ್ತು ಮಿರ್ಚಿ ಬಜ್ಜಿನ ಮಾಡಿ ತೋರಿಸಿದ್ರು. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕು ಅನ್ನೋ ಆಸಕ್ತಿ ನಿಮ್ಗೆ ಏನಾದರೂ ಇತ್ತಂದ್ರೆ ನಾನು ಕೆಳಗಡೆ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೇನೆ. 9916991635ಗೆ ಮೆಸೇಜ್ನೇ ಮಾಡಿರಿ. ಹಂಗೆ ಮನೆ ಒಳಗೆ ತುಪ್ಪದ ಅವಲಕ್ಕಿ ಮತ್ತು ಮಿರ್ಚಿ ಬಜ್ಜಿನ ಟ್ರೈ ಮಾಡಿ ಹೆಂಗಾಗೈತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋನಾಗ ಕಮೆಂಟ್ ಹಾಕ್ರಿ. ಇಲ್ಲ ವಿಡಿಯೋ ನೋಡಿ ನೀವು ಮನ್ಯಾಗ ಟ್ರೈ ಮಾಡಿದ್ರಿ ಅಂದ್ರೆ ಇದೇ ವಿಡಿಯೋಗೆ ಬಂದ ಕಮೆಂಟ್ ಹಾಕಿ ಹೇಳ್ರಿ ಹೆಂಗಾಗೈತೆ ಅನ್ನೋದನ್ನ. ಇವತ್ತಿನ ಎಪಿಸೋಡ್ ಅಂತೂ ನೋಡಿದ್ರೆ ನೀವು ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಎಪಿಸೋಡ್ನ ಇಲ್ಲೇ ಎಂಡ್ ಮಾಡಿ ಮತ್ತೊಬ್ಬ ಹೊಸ ಅತಿಥಿ ಜೊತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಲವ್ ಯು ಆಲ್, ಬೈ, ಟೇಕ್ ಕೇರ್.